ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಮಾತಾಡ್ತಾ ಇರೋದು. ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ ಹೊರಟಿರೋಂಥ ಜಾಗ ಮೈಸೂರು ಹತ್ರ ಇರೋ ಪಯಣ ಅನ್ನೋ ಕಾರ್ ಮ್ಯೂಸಿಯಂ. ಇಲ್ಲೆಲ್ಲ ಯಾವ ತರ ಇದ್ರೆ ಅಂದ್ರೆ ಕಾರ್ ಕಲೆಕ್ಷನ್ ಬಂದ್ಬಿಟ್ಟು ನಾವಿನ್ನೂ ಹುಟ್ಟೇ ಇರ್ಲಿಲ್ಲ, ಅಷ್ಟು ನೂರಾರು ವರ್ಷದ ಹಳೆ ಕಾರ್ಗಳೆಲ್ಲ ಸ್ಟೋರ್ ಮಾಡಿ ಮಡಗಿದ್ದಾರೆ. ಬನ್ನಿ ಯಾವ ತರ ಇದೆ ನೋಡ್ಕೊಂಬರೋಣ. ನೋಡಿ, ನಮಗೆ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲ ಈ ತರ ಸಿಗುತ್ತೆ. ಏನಪ್ಪ ಇವನು ಕಾರ್ ತೋರಿಸ್ತೀನಿ ಅಂದ್ಬಿಟ್ಟು ಎತ್ತಿನ ಗಾಡಿ ತೋರಿಸ್ತಾ ಇದ್ದಾನೆ ಅಂತೆಲ್ಲ ಫೀಲ್ ಮಾಡ್ಕೊಳಕ್ ಹೋಗ್ಬಿಡಿ. ನೋಡಿ, ಇಲ್ಲಿ ಸಪ್ರೇಟ್ ಇಂಜಿನ್ ಇಟ್ಟಿದ್ದಾರೆ, ಕಾರ್ ಪಾರ್ಟ್ಸು, ಮತ್ತೆ ಇಲ್ಲಿ ಒಂದು ಇಂಜಿನ್ ಇಲ್ದಿದ್ದ ಕಾರ್ ನಿಲ್ಸಿದ್ದಾರೆ. ಮತ್ತೆ ಬನ್ನಿ ಈ ಕಡೆ ನಮಗೆ ಎತ್ತಿನ ಗಾಡಿ ಹಳೆ ಶೈಲಿಲಿ ಯಾವ ತರ ಗಾಡಿಗಳು ಇರ್ತಿತ್ತು ಅಂದ್ರೆ ಹಳ್ಳಿ ಕಡೆ ಮತ್ತೆ ರಾಜರೆಲ್ಲ ಯೂಸ್ ಮಾಡ್ತಿದ್ದ ಕಾರ್ಗಳು, ವಿಂಟೇಜಸ್ ಕಾರು, ಇವೆಲ್ಲ ಎಲ್ಲೋ ಮ್ಯೂಸಿಯಂ ಅಲ್ಲಿ ಮಾತ್ರ ಸಿಗುತ್ತೆ. ನೋಡಿ ವೈಟ್ ಕಲರ್ ಏನ್ ಲುಕ್ ಇದೆ. ಇವಾಗ ಎಷ್ಟೇ ಕೋಟಿ ಕೊಟ್ಟರು ಕೂಡ ಈ ತರ ವೆಹಿಕಲ್ ನಮ್ಗೆ ಸಿಗಲ್ಲ ಅನ್ನೋದು ಗೊತ್ತು. ಅದಕ್ಕೆ ಮ್ಯೂಸಿಯಂ ಅಲ್ಲಿ ಮಾತ್ರ ಸಿಗುತ್ತೆ ನಮಗೆ. ಈ ತರ ಮೈಸೂರು ಕಡೆ ಯಾರ್ಯಾರು ಹೋಗ್ತಿರೋ ಪಯಣ ಅನ್ನೋ ಮ್ಯೂಸಿಯಂಗೆ ವಿಸಿಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವ ರೋಲ್ಸ್ ರಾಯ್ಸ್ ಕಂಪ್ನಿ ಅನ್ಸುತ್ತೆ ಇದು. ಆ್ಯಕ್ಚುಲಿ ಕನ್ಫರ್ಮ್ ಇಲ್ಲ, ವಿಡಿಯೋಸ್ ಮಾಡಿದ್ದೀನಿ, ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಇದು ರೆಡ್ ಕಲರ್ ಕಾರ್ ಹೇಗಿದೆ, ಎಲ್ಲ ನೆಕ್ಸ್ಟ್ ಲೆವೆಲ್ ಕಾರು. ಹತ್ತತ್ರ ಒಂದು 200+ ವೆಹಿಕಲ್ಸ್ ಇದೆ ಮ್ಯೂಸಿಯಮಲ್ಲಿ. ಬೆಸ್ಟ್, ನೀವು ನೋಡೋಕ್ಕೆ ಸ್ವರ್ಗ ಥರನೇ ಫೀಲ್ ಆಗುತ್ತೆ ನಿಮಗೆ. ನೈನ್ಟೀನ್ 64 ಬುಲೆಟು ಗುರು, ನಾನಿನ್ನು ಹುಟ್ಟೇ ಇರಲಿಲ್ಲ. ನೋಡಿ ಚೇತಕ್ಕೆ ಯಾವ ಥರ ಇದೆ. ಇದು 1952 ಗಾಡಿ ನಿಜವಲ್ಲೋ ಇಲ್ಲೊಂದು ನೋಡಿ. ಇದು ಯಾವ 1976 ಅನ್ಸುತ್ತೆ. ಇದು ನೋಡಿ 1980. ಈ ಟೈಮಲ್ಲೂ ಹುಟ್ಟಿರಲಿಲ್ಲ. ಸೇಮ್ ನೋಡೋಕೆ RX ಇದ್ದಂಗೆ ಐತಿ. ಇದು ಯಾವ ಗಾಡಿ? TVS ಇದ್ದಂಗೆ ಐತಲ್ಲ. 1962 ಏನು ಮಾಡಿದ್ದಾರೆ ಗುರು ಆ ಕಾಲದಲ್ಲೇ ಗಾಡಿಗಳ. ಇನ್ನೂ ಕೂಡ ಇದು ಕೆಲವು ವಿಲೇಜ್ ಕಡೆ ಹಳೆ ಗಾಡಿಗಳು, 100 ವರ್ಷದ ಹಳೆ ಗಾಡಿಗಳು ಕೂಡ ಇಟ್ಟಿದ್ದಾರೆ. ಅದು ಹುಡುಕ್ಬೇಕು, ತುಂಬ ರೇರಾಗಿ ಸಿಗುತ್ತೆ ಈ ಥರ ಗಾಡಿಗಳೆಲ್ಲ, ಕೆಲವ್ರ ಹತ್ರ ಮಾತ್ರ. ನೋಡಿ ಇಲ್ಲಿ ಎಷ್ಟು ಕಾರ್ ಮಡಗಿದಾರೋ ಅಷ್ಟು ಕಾರ್ಗೆ ಯಾವ್ಯಾವ ಥರ ಲೈಟ್ಸ್ ಬರುತ್ತೆ, ಡಿಸೈನ್ ಬರುತ್ತೆ, ಅದನ್ನೆಲ್ಲನೂ ಪ್ರತಿಯೊಂದು ಡೆಮೋ ಹಾಕಿದ್ದಾರೆ. ನೋಡಿ 1955. ಇದನ್ನು ನಾವು ನೋಡೋಕ್ಕಂತೂ ಸಾಧ್ಯ ಇಲ್ಲ. ಯಾರಾದರೂ ನಮ್ಮ ತಾತಂದಿರಿದ್ರೆ ಅವ್ರನ್ನ ಕೇಳಿ, ತಾತ ನಿಮ್ಮ ಕಾಲದಲ್ಲಿ ಯಾವ ಥರ ಕಾರ್ನ ನೋಡಿದ್ದೀರಾ ಅಂತ. 1051. ಓ ಮೈ ಗಾಡ್. ನೋಡಿ ಸೇಮ್ KGF ಅಲ್ಲಿ ಎಷ್ಟು ಯೂಸ್ ಮಾಡಿರೋ ಕಾರ್ ತರಾನೇ ಕಾಣಿಸುತ್ತೆ. ಇದು ನನ್ನ ಪ್ರಕಾರ ಆಕ್ಚುಲಿ ಬಂದ್ಬಿಟ್ಟು ಇದು ಸೈನಿಕರು ಯುದ್ಧದ ಟೈಮಲ್ಲಿ ಯೂಸ್ ಮಾಡೋಂಥ ವೆಹಿಕಲ್ ಅನ್ಸುತ್ತೆ. ಐ ಡೋಂಟ್ ನೋ, ಮೇ ಬಿ ಇರಬಹುದು. ನೋಡಿ ಇವೆಲ್ಲ ಇದ್ಯಾವುದು ಗುರು, ಸಕ್ಕತ್ತಾಗಿದೆ. ಒಂಥರ ಸಿಂಪಲ್ ಆಗಿ ಸಕ್ಕತ್ತಾಗಿದೆ ವೆಹಿಕಲ್ಸು. ನೆಕ್ಸ್ಟ್ ಲೆವೆಲ್ ಬಿಡ್ರಿ. ಇವೆಲ್ಲ ಪೊಲೀಸ್ ಅವ್ರಿಗೆ ಅಥವಾ ಮಿಲಿಟ್ರಿ ಅವ್ರಿಗೆ ಮಾಡಿಸಿದಂಥ ಗಾಡಿಗಳು ಇವೆಲ್ಲ. ಆ್ಯಕ್ಚುಲಿ ನೋಡಿ ಧರ್ಮಸ್ಥಳದಲ್ಲಿ ಶ್ರೀ ಧರ್ಮಸ್ಥಳ ಅಂತ 2 ವೆಹಿಕಲ್ ನಿಲ್ಸಿದ್ದಾರೆ, ಹಳೆ ವೆಹಿಕಲ್ಲು. ಇದು ಆಲ್ಮೋಸ್ಟ್ ಅಲ್ಲೂ ನೋಡಿ ವೀರೇಂದ್ರ ಹೆಗ್ಡೆ ಅವ್ರದ್ದು ಇದು ಕಾರ್ ಮ್ಯೂಸಿಯಮ್ಮು. ಇಲ್ಲಿ ವಿಷ್ಣುವರ್ಧನ್ ಸರ್ ಯೂಸ್ ಮಾಡ್ತಾರಂಥ ಕಾರ್ ನಿಲ್ಸಿರ್ಬೋದು. ಆ್ಯಕ್ಚುಲಿ ಆ ಥರ ಕಾರ್ ಅನ್ಸುತ್ತೆ, ಯಾಕೆಂದರೆ ಅವ್ರ ಫೋಟೋ ಸಪ್ರೇಟಾಗಿ ಹಾಕಿದ್ದಾರೆ. ನೋಡಿ ನಮಗೆ ಬೆನ್ಸ್ ಪ್ರತಿಯೊಂದು ಸೀರೀಸ್ ಗಾಡಿ ಕೂಡ ಇಲ್ಲ ನೋಡಕ್ ಸಿಗುತ್ತೆ. ಬೆನ್ಸ್ ಪ್ರತಿಯೊಂದು ಯಾವ್ಯಾವ ಥರ ಅಪ್ಡೇಟ್ ಆಗುತ್ತೆ, ಫಸ್ಟ್ ಯಾವ ಗಾಡಿ ಇತ್ತು, ಯಾವ ಇಸ್ವಿಲಿದೆ, ಮತ್ತು BMW ಅದು ಫಸ್ಟ್ ಗಾಡಿ ಯಾವುದು, ಯಾವ ಥರ ಶೇಪ್ ಇದೆ, ಪ್ರತಿಯೊಂದು ವೆಹಿಕಲ್ಲು ಸಿಗುತ್ತೆ ಗುರು ಇಲ್ಲಿ. ನೋಡಿ ಟೊಯೋಟೋದ ಒಂದು ಗಾಡಿ ಇಟ್ಟಿದ್ದಾರೆ. ಐ ಥಿಂಕ್ ನನ್ನ ರೋಡಲ್ಲಿ ಯಾವತ್ತೂ ಕೂಡ ಈ ಗಾಡಿ ನೋಡಿಲ್ಲ. ಸೂಪರ್ ಆಗಿದೆ.
ಇದೇ ತರ ವಿಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದಾದ್ರೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ನೆಕ್ಸ್ಟ್ ಬೆಸ್ಟ್ ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಲೈಕ್.